ಸಂಘಟನೆ ಮುಖಂಡರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪದೇ ಪದೇ ಕಿತಾಪತಿಯನ್ನ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದವರು. ಜೈ ಮಹಾರಾಷ್ಟ್ರ ಧ್ವಜವನ್ನ ಹಾರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ, ಹಾರಿಸಿದ್ದಾರೆ. ಅದನ್ನ ತೆರವುಗೊಳಿಸಿ ಅಂತ ಹೇಳಿದ್ರು ಕೂಡ ಅದನ್ನ ತೆರವುಗೊಳಿಸದೆ ಉದ್ದಟತನವನ್ನ ಮೆರಿತಾ ಇದ್ದಾರೆ. ಬೆಳಗಾವಿಯಲ್ಲಿ ಪದೇ ಪದೇ ಇದೇ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ಯಾ ಅನ್ನುವಂತಹ ಪ್ರಶ್ನೆ ನೋಡಿ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ. ಬೆಳಗಾವಿಯ ಅನಗೋಳ ಗ್ರಾಮದಲ್ಲಿ ಜೈ ಮಹಾರಾಷ್ಟ್ರ ಧ್ವಜ ಹಾರಿಸಿರುವಂತದ್ದು. ಜೈ ಮಹಾರಾಷ್ಟ್ರ ನಾಮಫಲಕವನ್ನ ಅಳವಡಿಕೆ ಮಾಡಲಾಗಿದೆ. ಇದನ್ನ ಪ್ರಶ್ನೆ ಕೂಡ ಮಾಡಿದ್ದಾರೆ. ಅದನ್ನ ತೆರವುಗೊಳಿಸಿ ಕೂಡಲೇ ನಾಮಫಲಕ ತೆರವಿಗೆ ಕರವೇ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಪಾಲಿಕೆ ಆಯುಕ್ತ PN ಲೋಕೇಶ್ ಅವರು ಆಗ್ರಹಿಸಿರುವಂತದ್ದು, ಅವರ ಕಾರಿಗೆ ಮುತ್ತಿಗೆ ಕೂಡ ಹಾಕಿರುವಂತದ್ದು. ಬೆಳಗಾವಿಯಲ್ಲಿ ಮತ್ತೆ ಜೈ ಮಹಾರಾಷ್ಟ್ರದ ಧ್ವಜ ಹಾರಿಸಲಾಗ್ತಾ ಇದೆ. ನಮ್ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ನಮ್ ಪಾಡಿಗೆ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಪದೇ ಪದೇ ಬೆಳಗಾವಿಯಲ್ಲಿ ಇಂತಹ ಘಟನೆಗಳು ಕೂಡ ನಡೀತಾ ಇರುವಂತದ್ದು. ಜೈ ಮಹಾರಾಷ್ಟ್ರ ಧ್ವಜ ಹಾರಾಡ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿದ್ದಾರೆ. ನಾಮಫಲಕವನ್ನ ತೆರವುಗೊಳಿಸಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳಿ, ಆದ್ರೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ಕನ್ನಡ ಪರ ಸಂಘಟನೆ ಮುಖಂಡರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ತಂಟೆಗೆ ಯಾಕೆ ಬರ್ತೀರಿ ಪದೇ ಪದೇ, ನಿಮ್ಮಷ್ಟಕ್ಕೆ ನೀವು ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇದೇ ರೀತಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಈ ರೀತಿಯಾದಂತಹ ಘಟನೆ ಇದೇ ಮೊದಲೇನಲ್ಲ, ಸಾಕಷ್ಟು ಬಾರಿ ಕೂಡ ಆಗಿರುವಂತದ್ದು. ಮಹಾರಾಷ್ಟ್ರದ ಧ್ವಜವನ್ನ ಹಾರಿಸೋದಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅದನ್ನ ತಡೆ ಹಿಡಿಯೋದಲ್ಲೂ ಕೂಡ ಯಶಸ್ವಿಯಾಗಿದ್ದೇವೆ ಬಹಳಷ್ಟು ಬಾರಿ. ಆದರೆ ಯಾವಾಗ ಈ ಒಂದು ಮಹಾರಾಷ್ಟ್ರ ಧ್ವಜವನ್ನ ಹಾರಿಸಿದ್ರು, ಯಾವಾಗ ಅಳವಡಿಕೆ ಮಾಡಿದ್ದು, ಯಾರು ಹಾಕಿದ್ದು ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಅನಗೋಳ ಗ್ರಾಮದಲ್ಲಿ ನಾಮಫಲಕವನ್ನ ಅಳವಡಿಕೆ ಮಾಡಲಾಗಿದೆ. ಜೈ ಮಹಾರಾಷ್ಟ್ರ ನಾಮಫಲಕವನ್ನ ಅಳವಡಿಕೆ ಮಾಡಿದ್ದಾರೆ. ಪದೇ ಪದೇ ಉದ್ದಟತನವನ್ನ ಮೆರಿತಾ ಇದ್ದಾರೆ. ಹಾಕಿದ್ಯಾರು ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಯಾವಾಗ ಹಾಕಿದ್ದು, ಯಾವಾಗ ಕರವೇ ಕಾರ್ಯಕರ್ತರ ಗಮನಕ್ಕೆ ಬಂತು, ಆಗ ಇಮಿಡಿಯೇಟ್ ಆಗಿ ಅದನ್ನ ತೆರವುಗೊಳಿಸಿ ಅಂತಲೂ ಕೂಡ ಅವರು ಕೇಳಿದ್ದಾರೆ. ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇನ್ನೂ ಕೂಡ ತೆರವುಗೊಳಿಸಿಲ್ಲ. ಪಾಲಿಕೆ ಆಯುಕ್ತ PN ಲೋಕೇಶ್ ರವರ ಕಾರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನ ಆಗಿದೆ. ಕನ್ನಡ ಪರ ಸಂಘಟನೆ ಮುಖಂಡರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಹಾರಾಷ್ಟ್ರದ ಜೈ ಮಹಾರಾಷ್ಟ್ರ ಧ್ವಜವನ್ನ ಹಾರಿಸಲಾಗಿದೆ ಬೆಳಗಾವಿಯಲ್ಲಿ. ಪದೇ ಪದೇ ಪುಂಡರು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಪಾಲಿಕೆ ಆಯುಕ್ತ PN ಲೋಕೇಶ್ ಅವರ ಕಾರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನ ಆಗಿದೆ. ಕನ್ನಡ ಪರ ಸಂಘಟನೆ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೆ ಮಹಾರಾಷ್ಟ್ರ ಧ್ವಜ ರಾರಾಜಿಸ್ತಾ ಇದೆ. ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ನಾಮಫಲಕ ತೆರವಿಗೆ ಕರವೇ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಬೆಳಗಾವಿಯ ಅನಗೋಳ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮೈಲಾರಿ. ಮೈಲಾರಿ, ಜೈ ಮಹಾರಾಷ್ಟ್ರ ಧ್ವಜವನ್ನ ಹಾರಾಟ ಮಾಡ್ತಾ ಇರೋದನ್ನ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಯಾವಾಗ ಅಳವಡಿಕೆ ಮಾಡಲಾಯ್ತು, ಇದನ್ನ ಯಾರು ಹಾರಿಸಿದ್ರು, ಈ ಕುರಿತು ಏನಾದ್ರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ತೆರವುಗೊಳಿಸುವಂತಹ ಕೆಲಸ ಆಗಿದ್ಯಾ ಇಲ್ಲಿ ತನಕ? ಖಂಡಿತ ರಮ್ಯಾ, ಇಲ್ಲಿ ಏನು ಬೆಳಗಾವಿ ತಾಲೂಕಿನ ಅನಗೋಳ ಗ್ರಾಮದಲ್ಲಿ ಅನಗೋಳ ಗ್ರಾಮದಲ್ಲಿ ಏನು ಜೈ ಮಹಾರಾಷ್ಟ್ರ ಅನ್ನೋ ಒಂದು ನಾಮಫಲಕವನ್ನು ಅಳವಡಿಕೆ ಮಾಡಿದ್ದಾರೆ. ಹೀಗಾಗಿ ಅದನ್ನು ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಕರವೇ ಕಾರ್ಯಕರ್ತರು ಒತ್ತಾಯ ಮಾಡ್ತಿದ್ದಾರೆ. ಇಲ್ಲಿ ನೋಡ್ಬೋದು ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಅವರ ಕಾರಿಗೆ ಅಡ್ಡು ಕುಳಿತು ಪ್ರತಿಭಟನೆ ಮಾಡ್ತಿದ್ದಾರೆ. ಹಲವಾರು ಬಾರಿ ಕೂಡ ನಾವು ಮನವಿಯನ್ನು ಮಾಡಿದರೂ ಕೂಡ ಈವರೆಗೆ ನಾಮಫಲಕ ತೆರವು ಮಾಡುವ ಕಾರ್ಯಾಚರಣೆಯನ್ನು ಮಾಡ್ತಿಲ್ಲ. ಹೀಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಆ ನಾಮಫಲಕ ತೆರವು ಮಾಡಲೇಬೇಕು. ಒಂದು ವೇಳೆ ನಾಮಫಲಕವನ್ನು ತೆರವು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಒಡೆದು ಹಾಕ್ತೇವೆ ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಬೆಳಗಾವಿ ಮಹಾನಗರದಲ್ಲಿ ಕನ್ನಡ ಕಡ್ಡಾಯ ಅನುಷ್ಠಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ನನ್ನ ಜೊತೆಗೆ ಇಲ್ಲಿ ಮಹಾನಗರ ಪಾಲಿಕೆ ಉಪ ಆಯುಕ್ತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್
ಸರ್ ಸರ್ ಈಗ ಸುಮಾರು ವರ್ಷಗಳಿಂದ ಅಲ್ಲೇ ಇದೆ ಸರ್, ಅದು ಯಾಕೆ ತೆರವು ಆಗ್ತಿಲ್ಲ ಅಂತ? ಇಲ್ಲ, ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಈಗ ನಮ್ಮ ಕಂದಾಯ ಅಧಿಕಾರಿ ಅವರು ಹೊಸಬರು ಬಂದಾರ. ಈಗ ಅವರು 2 ತಿಂಗಳಾತಂತ ಮನವಿ ಕೊಟ್ಟು ಅದ್ರ ಬಗ್ಗೆ ನಾನು ತಕ್ಷಣಕ್ಕೆ ಈಗ ಸಾಹೇಬರ ಗಮನಕ್ಕೆ ತಂದು ಇವನ್ ಕಮಿಷನರು ಬದಲಾವಣೆ ಆಗಿದ್ದಾರೆ. ಈಗ ಹಿಂದೆ ಮನವಿ ಕೊಟ್ಟಿದ್ರು ಸರ್, ಮನವಿ ಕೊಟ್ಟರು ಯಾಕೆ ಆಗ್ತಿಲ್ಲ ಅಂತ. ಜೈ ಮಹಾರಾಷ್ಟ್ರ ಅನ್ನೋ ಒಂದು ಚೌಕ್ ಇದೆ ಅಲ್ಲಿ. ಹಾಂ, ಅಲ್ಲ ಅದೇ ಈಗ ನನಗೆ ಈಗ ಅವ್ರು ಹೇಳಿದ್ರು ನನ್ನ ಗಮನಕ್ಕೆ ಬಂತು. ಹಿಂದಿನ ಕಂದಾಯ ಅಧಿಕಾರಿಗಳ ಗಮನಕ್ಕೆ ಹಿಂದಿನ ಆಯುಕ್ತರ ಗಮನಕ್ಕೆ ತಂದಿದ್ರು. ಚುನಾವಣೆ ನಿಮಿತ್ತ ಹಿಂದಿನ ಆಯುಕ್ತರು ಮತ್ತು ಕಂದಾಯ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ವರ್ಗಾವಣೆ ಆಗ್ಯಾರ. ಈಗ ಹೊಸ ಕಂದಾಯ ಅಧಿಕಾರಿಗಳು ಮತ್ತು ಹೊಸ ಕಮಿಷನರ್ ಬಂದಾರ. ಈಗ ಮಾನ್ಯ ಅಧ್ಯಕ್ಷರು ಅಂತಂದ್ರೆ ಆ ವಿಷಯನ ತಕ್ಷಣಕ್ಕೆ ಈಗ ಸಾಹೇಬ್ರ ಗಮನಕ್ಕೆ ತರ್ತೀನಿ. ಕೌನ್ಸಿಲ್ ಸಭೆ ಇರೋದ್ರಿಂದ ಮಾನ್ಯ ಆಯುಕ್ತರ ಪರವಾಗಿ ನಾನು ಮನವಿ ಸ್ವೀಕರಣೆ ಮಾಡಲಿಕ್ಕೆ ಬಂದಿದ್ದೀನಿ. ದಯವಿಟ್ಟು ಸ್ವೀಕಾರ ಮಾಡ್ತೀನಿ, ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀನಿ. ಅದನ್ನು ನಮ್ಮ ಕಂದಾಯ ಅಧಿಕಾರಿಗಳು ಚರ್ಚೆ ಮಾಡಿ ನೋಡಿ ನೆಕ್ಸ್ಟ್ ಮಾನ್ಯ ಆಯುಕ್ತರ ಗಮನಕ್ಕೆ ತಂದು ಮುಂದೆ ಏನು ಕ್ರಮ ತಗೋತಾರೆ. ಎಸ್, ಇದಿಷ್ಟು ಏನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೇಳ್ತಿದ್ದಾರೆ, ನಾವು ಅದನ್ನು ತೆರವು ಮಾಡುವ ಕಾರ್ಯಾಚರಣೆಯನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ನನ್ನ ಜೊತೆಗೆ ಇಲ್ಲಿ ಕರವೇ ಕಾರ್ಯಕರ್ತರು ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಏನು ಕರ್ನಾಡ ವಿಜಯ ಸೇನೆ ಅನ್ನೋ ಒಂದು ಕರವೇ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಕೊಂಡು ಸರ್ ಎಷ್ಟು ದಿನದಿಂದ ಮನವಿ ಕೊಡ್ತಾ ಇದ್ರಿ? ಸರ್ 2 ತಿಂಗಳಿಂದ ಭಾಳ ವರ್ಷದಿಂದ ಮನವಿ ಕೊಡ್ಕೊಂತ ಬರತ್ತೇವೆ ರೀ. ಅದನ್ನ ಮನವಿ ಕನ್ನಡ ಪರ ಹೋರಾಟಕ್ಕೆ ಮನವಿ ಕೊಟ್ಟಿದ್ರಿ, ಒಂದು ಮೊಲಿ ಹೋಗೋದು ಬರ್ತಾರೆ ಅಂತ. ಇದಕ್ಕೆ ಜೈ ಮಹಾರಾಷ್ಟ್ರ ಅನ್ಕೋದ ಇವ್ರ ಕಣ್ಣಿಗೇನು ಕಾಣುವತ್ರಿ ಸರ್. ಇಟ್ಟು ನಾವು ಬೆಳಗಿಂದ ನಾವು ಘೋಷಣೆ ಹಾಕೊಂಡು ಕುಂತರು ಅದನ್ನ ಇನ್ನೂ ತೆರವುಗೊಳಿಸೋದಿಲ್ಲ. ಅದನ್ನ ಯಾವ ಥರ ತೆರವುಗೊಳಿಸ್ಬೇಕು, ಎಲ್ಲೂರಿನಲ್ಲಿ ನಡೆದ ಘಟನೆ ನೋಡಿರಬೇಕು ಸರ್. ಜೈ ಮಹಾರಾಷ್ಟ್ರ ಅಂತ ಒಂದು ಬೋರ್ಡ್ ಹಾಕಿರು ಅದೇ ಥರ ಅದನ್ನ ತೆರವುಗೊಳಿಸ್ಬೇಕು. ತೆರವುಗೊಳಿಸೋದ್ರಲ್ಲಿ ನಿಂತ್ಕೊಂಡು